ಹಾಗೆ ಆಚೆಡು ಪಾಪು ಇನ್ನು ಎಷ್ಟು ದಿನಕ್ಕೆ ಸಿಗುತ್ತೋ ನನ್ನ ಜೊತೆಲಿ ಗೊತ್ತಿಲ್ಲ. ನಾನು ಯಾವಾಗ ಅವನು ನೋಡೋಕೆ ಹೋಗ್ತೀನೋ ಅದು ಗೊತ್ತಿಲ್ಲ. ಇವತ್ತು ಲಾಸ್ಟೇ. ಮಗನು ಇವಾಗ ಅಲ್ಲಿದ್ದ ಇಷ್ಟು ದಿನ, ಇವಾಗ 4 ತಿಂಗಳಾಯ್ತು ನಮ್ಮ ಮನೆಗೆ ಬಂದು. ನಾನು ಹೋಗಲ್ಲ ವಾಪಸ್ ಅಂತಾನೆ. ನನಗೆ ಓದಿಸ್ಬೋದು, ಆದರೆ ಅಲ್ಲಿರೋ ಮಕ್ಳುಗಳಿಂದ ನಮ್ಮ ಮಗುನ ಕಾಪಾಡ್ಕೊಳಕ್ಕಾಗಲ್ಲ. ನಾನೆಲ್ಲೋ ಕೆಲ್ಸಕ್ಕೆ ಹೋಗ್ತೀನಿ, ಪಾಪ ಅದು ಮನೇಲಿ ಇದ್ಕೊಂಡು ಏನು ಮಾಡುತ್ತೆ, ಆಮೇಲೆ ಸ್ಕೂಲ್ಗೆ ಹೋಗ್ತದೆ ಯಾವ್ಯಾವ ಹುಡುಗರ ಜೊತೆ ಸೇರುತ್ತೋ ಗೊತ್ತಾಗಲ್ಲ. ಹಂಗಾಗಿ ಬೈಕೆ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಒಳ್ಳೆ ಬುದ್ಧಿ ಕಲ್ತ್ರೆ ಸಾಕು ನನಗೆ. ಏನು ಯಾವ ಬ್ರ್ಯಾಂಡೆಡ್ ಸ್ಕೂಲಲ್ಲಿ ಓದೇನು ಮಕ್ಳೇನು ಉದ್ಧಾರ ಆಗ್ಬಿಡ್ತಾವ? ಒಳ್ಳೆ ಸಂಸ್ಕಾರ ಇರೋವಂಥ ಸ್ಕೂಲಲ್ಲಿ ಓದಬೇಕು ಮಕ್ಳುಗಳು. ನಾವು ಸುಕುರಿ ಮೇಯ್ಸಕ್ಕೆ ಹೋಗಿವಲ್ಲ, ಇಂಥವ್ನು ಹಾಕಿದ್ಕೊಂಡು ತಿನ್ನುವ. ಚಿಗುರು ಎಲೆ ಮೊಗ್ಗೆಲ್ಲ ಚೆನ್ನಾಗಿರುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಬರ್ತಿದ್ರು. ಆ್ಯಕ್ಚುಲಿ ನಮ್ಮ ಪೂರ್ವಿ ಅದರಲ್ಲಿ ಫಸ್ಟ್ ಬಂದಿದ್ದಾನೆ. ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಸೇರಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದು. 31,000 ಫೀಸ್ ಇರೋದು. ಸೊ 31,000 ನನಗೆ ಸ್ವಲ್ಪ ಕನ್ಸೆಷನ್ ಮಾಡಿದರು. ಸೊ ಮಾಡಿದ್ರೂ ಫೀಸ್ ಕಟ್ಟಲೇಬೇಕಲ್ವಾ, ಹಾಸ್ಟೆಲ್ ಫೀಸು ಇದು ಎಲ್ಲ ಕ್ಯಾಶ್ ಮಾಡಿಸಿದ್ದು. ಸೊ ಹೆಂಗೋ ಎಲ್ಲ ಕಟ್ಟಿ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಪಾಸ್ ಆದ ಪೂರ್ವಿ. ಫಸ್ಟ್ ಬಂದಿದ್ದಾನೆ ಅದರಲ್ಲಿ. ಬೆಳಗ್ಗೆನೇ ಎದ್ದು ಪೂರ್ವಿನ ರೆಡಿ ಮಾಡಿಬಿಟ್ಟಿದ್ದೀನಿ. ಪೂರ್ವಿನ ರೆಡಿ ಆಗಿಬಿಟ್ಟಿದೆ. ಪಾಪು ಲಾಸ್ಟ್ ಇವತ್ತು ಎಬ್ರಿಸ್ಬಿಟ್ಟು ಏನು ಮಾಡಿದೆ? ಅಯ್ಯೋ ಬಿಡಪ್ಪ, ಇದು ಟೈಮ್ ಆಗಿಬಿಡುತ್ತದೆ. ಲಾಸ್ಟೇ ಕಣಪ್ಪ ಇವತ್ತು ಮನೇಲಿ. ಮನೆ ಒಳಗಡೆ ಇದು ಅಲ್ಲಿ ಜಿಲ್ಲೆ ಬರ್ಬೇಕು ಅಡುಗೆ ಮನೇಲಿ. ಇಲ್ಲೇ ಅಡುಗೆ ಮನೇಲಿ ಹೋದ್ರು ಆಯ್ತು ಬಿಡು, ನಿಮ್ಗೆ ಯಾಕದು. ಸರಿ ಬಾ, ಬೇಗ ರೆಡಿಯಾಗು, ಬೇಗ ಆಚೆಡು. ಪಾಪು ಇನ್ನು ಎಷ್ಟು ದಿನಕ್ಕೆ ಸಿಗುತ್ತೋ ನನ್ನ ಜೊತೆಲಿ ಗೊತ್ತಿಲ್ಲ. ನಾನು ಯಾವಾಗ ಅವನು ನೋಡೋಕೆ ಹೋಗ್ತೀನೋ ಅದು ಗೊತ್ತಿಲ್ಲ. ಇವತ್ತು ಲಾಸ್ಟೇ. ಬ್ಯಾಗ್ ತೊಗೊಂಡೋಗು. ಬಂದೆಲ್ಲ ಆಮೇಲೆ ನೀಟಾಗಿ ಜೋಡಿಸ್ಕೊತೀನಿ ನಾನು. ಎಲ್ಲ ಇಟ್ಟಾಡ್ತಾಯಿದ್ದು. ರಾತ್ರಿ ಬೇರೆ ಕ್ಲೀನ್ ಮಾಡಿದ್ದಾಯಿತು. ವೀಲ್ ಚೇರ್ ಆ ಕಡೆಯಿಂದ ಈ ಕಡೆಗೆ ಎತ್ಕೊಳ್ಳೋಕ್ಕೆ ಹೊಸ ವೀಲ್ ಚೇರ್ ತಗೊಂಡೆ. ಹಳೆ ವೀಲ್ ಚೇರು ಪ್ರಾಬ್ಲಮ್ ಆಗಿತ್ತಲ್ಲ ಬೇರಿಂಗ್, ಅದಕ್ಕೆ ತೊಗೊಳಮ್ಮ. ತಗೊಂಡು ಟೈಮ್ ಇತ್ತು. ಬೆಂಗಳೂರಲ್ಲೂ ಕೂಡ ಆದಿಚುಂಚನಗಿರಿದು ಒಂದು ಮಠ ಇದೆ ವಿಜಯನಗರದಲ್ಲಿ. ಸೊ ನಿರ್ಮಲಾನಂದ ಸ್ವಾಮೀಜಿಯವ್ರ ಹತ್ರ ಮಾತಾಡಿಸಿ ಪಾಪ ಅವರೆಲ್ಲ ಹೆಲ್ಪ್ ಮಾಡಿದರು. ಹಂಗಾಗಿ ಅವನನ್ನು ಕರ್ಕೊಂಡು ಇವತ್ತು ಇಲ್ಲಿ ಹಾಸ್ಟೆಲಿಗೆ ಸೇರಿಸೋಣ ಅಂತೇಳಿ ಆದಿಚುಂಚನಗಿರಿಗೆ ಬಂದಿದ್ದೀನಿ ಇವತ್ತು. ಹಂಗಾಗಿ ಪೂರ್ವಿ ನಾನು ರೆಡಿಯಾಗಿ, ಮತ್ತು ನಮ್ಮ ಜೊತೆ ಇನ್ನೂ 4 ಜನ ಬಂದಿದ್ದಾರೆ. ಸೊ ಎಲ್ಲರೂ ಈ ಮಠದ ಹತ್ರ ಬಂದರೆ ಇಲ್ಲಿ ಫಸ್ಟು ಒಂದು ಎಕ್ಸಾಮ್ ಬರೀಬೇಕು ಅಂತ. ಅದು ನಮ್ಮ ಅದೃಷ್ಟ ಚೆನ್ನಾಗಿತ್ತು ಇವತ್ತು ಹೇಳಬೇಕು ಅಂದರೆ. ಇವತ್ತೇ ಅದು ಲಾಸ್ಟ್ ಎಕ್ಸಾಮ್ ಅಂತೆ, ಮತ್ತೆ ಎಕ್ಸಾಮ್ ಬರೆಸ್ತಾ ಇರಲಿಲ್ವಂತೆ. ನೋಡಿ ನಮ್ಮ ಅದೃಷ್ಟ ಹೆಂಗಿತ್ತು ಅಂದರೆ ನಿಜವಾಗ್ಲೂ ಖುಷಿಯಾಯಿತು. ಎಲ್ಲನೂ ಲಾಸ್ಟ್ ಇನ್ನೇನು ಆಗೋದೇ ಇಲ್ಲ ಅನ್ನೋ ಟೈಮಲ್ಲಿ ಆಗ್ತಾಯಿತ್ತು ಕೆಲಸಗಳು. ಒಂದಿನ ಹೋಗಿ ಅವನನ್ನು ಜಾಯಿನ್ ಮಾಡಿ ಬಂದಿರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನೋಡಿ ಎಲ್ಲ ಪೇರೆಂಟ್ಸ್ ಅಲ್ಲ, ಡೈರೆಕ್ಟ್ ಪಾಪು ಎದ್ದ ಬಾ. ಸ್ವಾಮೀಜಿ ಅಲ್ಲಿರ್ತಾರಂತೆ. ಟಿಫನಿಗೆ ಇಡ್ಲಿ ತಗೊಂಡಿದ್ದೀವಿ. ಪೂರ್ವಿಗೆ ಎಕ್ಸಾಮ್ ಬರ್ಸ್ಬೇಕಂತೆ, ಹಂಗಾಗಿ ಟಿಫನ್ ಮಾಡ್ಕೊಬಿಡೋಣ, ಅರ್ಧ ಗಂಟೆ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಟಿಫನ್ಗೆ ಹೋಗಿದ್ದಾರೆ. ಅಲ್ಲಿ ನನಗೆ ಇಲ್ಲೇ ತಂದು ಕೊಟ್ಟ ಪೂರ್ವಿ ತಿಂತಾಯಿದ್ದೀನಿ ಈಗ. ಪೂರ್ವಿ ಎಕ್ಸಾಮ್ ಆದಮೇಲೆ ರಿಸಲ್ಟ್ ಬರೋದು 4 ಗಂಟೆಗಂತೆ. ಹಾಗಾಗಿ ಫಾರ್ಮ್ ಎಲ್ಲ ಫಿಲಪ್ ಮಾಡಿಬಿಟ್ಟು ಬಂದಿದ್ದೀವಿ. ಈಗ ಫಾರ್ಮ್ ಫಿಲಪ್ ಮಾಡಿಬಿಟ್ಟು ಬಂದಿದ್ದೀವಿ. ಎಕ್ಸಾಮ್ ಬರೋಕ್ಕೆ 10:30 ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರಲ್ಲಿ ಟಿಫನ್ ಮುಗಿಸ್ಕೊಳ್ಳೋಣ ಅಂತ ಇಲ್ಲಿ ತಿಂತಾ ಇರೋದು. ಇಲ್ಲಿ ಇನ್ನೊಬ್ಬರು ಸ್ವಾಮೀಜಿನ ಮೀಟ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಹತ್ರ ಇವಾಗ ಎಂಟ್ರಿ ತಗೋತಾ ಇದ್ದೀವಿ. ಕಾರ್ನ ದೇವಸ್ಥಾನದ ಒಳಗಡೆ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ ಅಂದರು ಬಿಡಲ್ಲ. ಸೊ ಹಂಗಾಗಿ ಅಲ್ಲೇ ನಿಲ್ಲಿಸ್ಬಿಟ್ಟು ಇನ್ನೊಂದು ಗಾಡಿ ಇದೆ, ಅದರೊಳಗೆ ನಮ್ಮನ್ನು ಹತ್ತಿಸ್ಕೊಂಡು ಹೋಗ್ತಾರೆ. ಸೊ ನನಗೆ ಈ ಕಾರಿಂದ ಆ ಒಂದು ಗಾಡಿಗೆ ನನ್ನ ಒಬ್ಬರು ಶಿಫ್ಟ್ ಮಾಡಿದರು.
ಆ ಗಾಡಿ ಒಳಗಡೆ ನಾನು ಒಳಗಡೆ ಹೋಗಿದ್ದು. ಅಲ್ಲಿ ಆ ಗಾಡಿ ವ್ಯವಸ್ಥೆ ಯಾಕೆ ಮಾಡಿದ್ದಾರೆ ಅಂದರೆ ಒಂದಷ್ಟು ಜನ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಮತ್ತು ವಯಸ್ಸಾಗಿರೋವಂಥವ್ರಿಗೆ ಓಡಾಡೋಕ್ಕಾಗಲ್ಲ ಅನ್ನೋ ಒಂದು ರೀಸನ್ನಿಂದ ಸ್ವಲ್ಪ ದೂರ ಒಳಗಡೆ ದೇವಸ್ಥಾನದವರೆಗೂ ಬಿಡ್ತಾರೆ. ಮತ್ತು ರಿಟರ್ನು ಅಲ್ಲಿರೋವಂಥವ್ರನ್ನೂ ಕರ್ಕೊಬಂದು ಈ ಗೇಟ್ ಹತ್ರ ಬಿಡ್ತಾರೆ. ಸೊ ಆ ಫೆಸಿಲಿಟಿ ಇವಾಗ ಮಾಡಿದ್ದಾರೆ, ಮೊದಲೆಲ್ಲ ಇರಲಿಲ್ಲ ಇದು ಅಂತ ಏನೇನೋ ಹೇಳಿದ್ರು. ನಿಜವಾಗ್ಲೂ ಭಯ ಆಯಿತು ನನಗೆ, ಏನಪ್ಪ ಮಾಡೋದು, ಅಲ್ಲಿ ಬೇರೆ ಯಾರು ಕೂರಿಸ್ತಾರೋ ಏನು ಕತೆನೋ, ಈ ಗಾಡೀಲಿ ಬೇರೆ ಕೂರಿಸೋರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಹಾಂ, ನಿಜವಾಗ್ಲೂ ನಿಮ್ಮ ಮಾತು ನಿಜ. ಅನ್ನೋದ್ರೂ ಸಿಗಬೇಕು ಅಂತ ಬರ್ದಿದ್ರೆ ಸಿಕ್ಕೇ ಸಿಗುತ್ತೆ. ಹೌದು, ಜನ ಎಲ್ಲರೂ ಅಷ್ಟೇ, ಒಳ್ಳೇದಾದ್ರೆ ಒಳ್ಳೇದು, ಸ್ವಲ್ಪ ಕೆಟ್ಟದಾಯ್ತು ಅಂದ್ರೆ ಬೈಕೊಂಡು ಹೋಗೋದು ಅದು ಎಲ್ಲ ಮಾಮೂಲಿ, ಸಹಜ ಅದು. ದೇವ್ರು ಬಂದಿರ್ಲಿಲ್ಲ ಅಂದ್ರೆ ನನ್ನ ಜೊತೆ ಏನಪ್ಪ ನನ್ನ ಕತೆ, ನನ್ನ ಮಗನ ಕರ್ಕೊಂಡು ಬಂದಿದ್ರೆ ಇಷ್ಟೆಲ್ಲ ಓಡಾಡಕ್ ಆಗ್ತಿತ್ತ ನಂಗೆ. ಕರೆಕ್ಟ್, ದೇವ್ರ ತರ ಯಾರಾದ್ರೂ ಬಂದೇ ಬರ್ತಾರೆ. ಗಾಡಿ ಮೀಟ್ ಮಾಡಿದ್ರು ಬಿಡು, ಮೀಟ್ ಮಾಡಿಸ್ದೆ ಆಯ್ತು, ನಾವು ಹೋಗಿ ಕೆಲಸ ಮಾಡಿಸ್ತೀವಪ್ಪ. ನೋಡಿ, ನೀವು ಅನ್ಕೊಂಡು ಹೋಗಿದ್ರಲ್ಲಿ ಏನೋ ಒಂದು ಐಡಿಯಾ ಕೊಟ್ಟು, ಬಟ್ ಅದು ಇನ್ನೂ ಚೆನ್ನಾಗಿ ಆಗ್ಬಿಡ್ತದು. ಹೆಂಗಾರು ಸ್ವಾಮೀಜಿ ಅವ್ರು ಯಜಂಬರಿ ಹೋಯ್ತಾರೆ. ನಾವು ಚುಂಚುಂಗಿರಿ ಒಳಗಡೆ ಹೋಗೋಕ್ಕಾಗುತ್ತೆ ಅಂತ ಡೌಟ್ ಮೇಲಿದ್ದಾಗ ಕಾರಿಂದ ಡೈರೆಕ್ಟಾಗಿ ಈ ಗಾಡಿ ಕೂರಿಸಿದ್ರು. ಈ ಗಾಡಿ ಕೂರಿಸಾದ್ಮೇಲೆ ಅಲ್ಲಿಗೆ ಹೋದೋ. ಅಲ್ಲಿ ಲಿಫ್ಟು ವ್ಯವಸ್ಥೆ ಅಂದರೆ ಪರ್ಸ್ನಲ್ ಲಿಫ್ಟ್ ಇದೆಯಂತೆ ಒಂದು, ನೋಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಅಷ್ಟರಲ್ಲಿ ಯಾರು ಇಳಿಸ್ತಾರೋ ಏನು ಕತೆನೋ ಅಂತ ಯೋಚನೆ ಮಾಡ್ಕೊಂಡು ಹೋಗಿದ್ದಕ್ಕೆ ಸ್ವಾಮೀಜಿಯವರು ಅಲ್ಲೇ ಸಿಕ್ಬಿಟ್ರು. ಏನೋ ಅದೃಷ್ಟ ಚೆನ್ನಾಗಿತ್ತು ನಮ್ಮದು. ಹಾಗಾಗಿ ಮಾತಾಡಿ ಎಲ್ಲ ಮುಗಿಸ್ಕೊಂಡು ಇದೇ ಗಾಡೀಲಿ ತಂತಿಲ್ಲಿ ನಿಲ್ಲಿಸಿದ್ದಾರೆ. ಇವಾಗ ವೀಲ್ ಚೇರ್ ಶಿಫ್ಟ್ ಮಾಡ್ತಾರೆ. ಸೊ ಈಗ ಬಂದಿದ್ದು ನಿಜವಾಗ್ಲೂ ಒಳ್ಳೇದಾಯಿತು. ಇಲ್ಲ ನಾನು ಒಬ್ಬಳೇ ಬಂದಿದ್ದರೆ ತುಂಬ ಕಷ್ಟ ಆಗ್ತಿತ್ತು. ನನ್ನ ಮಗನಿಗೆ ಹೆಂಗಪ್ಪ ಸ್ಕೂಲಿಗೆ ಸೇರಿಸೋದು ನಂಗೆ ಕತೆ ಆಗ್ಬಿಟ್ಟಿತ್ತು. ಸೊ ಅಷ್ಟರಲ್ಲಿ ಹೆಂಗೋ ಇವಾಗ ಎಕ್ಸಾಮ್ ಬರೋಕ್ಕೆ ಹೋಗಿದೆ ನಮ್ಮ ಪೂರ್ವಿ. ಎಕ್ಸಾಮ್ ಆಗಿ ರಿಸಲ್ಟ್ ಬರೋದು ಒಂದು 3:30-4 ಗಂಟೆವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ, ನಾನು ಹೋಗೋಕ್ಕಾಗಲ್ವಲ್ಲ. ಹಾಗಾಗಿ ಇಲ್ಲಿ ಬಂದು ವೇಟಿಂಗು, ಎಲ್ಲರ ಬ್ಯಾಗಲ್ಲಿ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲ ಇಲ್ಲ, ಈಚೆ ಇರ್ಬೋದು ಅನ್ಸುತ್ತೆ, ಗೊತ್ತಿಲ್ಲಪ್ಪ. ಅವ್ರು ಇಳಿಸ್ಕೊಳಕ್ಕಾಗಲ್ಲ ಬಿಡಿ, ನಮ್ಮ ಜೊತೆ ಇರೋರು ಇಳಿಸ್ತಾರೆ. ನೀರಾ ಅದು ಯಾರೋ ಕಾರ್ ಅದು ನಮ್ಗೆ ನೆನಪಿಲ್ವಲ್ಲ, ಅದೇ ಇರ್ಬೋದು ಅನ್ಸ್ತೈತೆ. ಪರವಾಗಿಲ್ಲ ಬಿಡಿ, ನಾನು ಸ್ವಲ್ಪ ತಡ್ಕತೀನಿ. ಆಮೇಲೆ ಮಾಡು, ಅಮ್ಮಂಗೆ ಹೇಳ್ತೀನಿ. ಆಯ್ತು, ನನಗೆ
ಇವ್ರು ಬರೋವರೆಗೂ ಹಿಂಗೆ ರೌಂಡ್ ಹೊಡಿಬೇಕು. 3 ರೌಂಡ್ ಆಯ್ತು ಈಗ. ಏನಾಗಲ್ಲ, ಪರವಾಗಿಲ್ಲ ಬಿಡಿ. ಈ ಥರ ಗಾಡೀಲಿ ಕೂತೇ ಇರಲಿಲ್ಲ ಇವತ್ತು ಫಸ್ಟ್ ಟೈಮು. ರೌಂಡ್ ಹೊಡೆಯೋಣ ಅಷ್ಟೇ. ಅದನ್ನು ನಾನು ಮಾಡ್ಕೊಂಡಿದ್ದು ಇವಾಗ ಸದ್ಯಕ್ಕೆ. ಯಾಕೆಂದರೆ ಭಗವಂತನೇ ಬಿಟ್ಟಿರೋದು, ಅದು ಗೊತ್ತು. 4 ವರ್ಷ ಬೆಡ್ ರೀಡನು, ಒಂದೇ ತಾವು ಮಲಗಿ ಸಾಕಾಗ್ಬಿಟ್ಟಿದ್ದು ಜೀವನ. ಒಂದೇ ಕಡೆ ಮಲಗಿದ್ದೆ ನಾನು. ಇವಾಗ ಲೈಫ್ ಚೇಂಜ್ ಮಾಡ್ಕೊಂಡಿದ್ದೀನಿ 2 ವರ್ಷದಿಂದ. ಅವಾಗೆಲ್ಲ ಇದು ಮಾಡೋರು, ಕೈಯಲ್ಲಿ ಆಗುವಾಗ ಯಾರೂ ಅನ್ನಲಿಲ್ಲ, ಮಲಗ್ದಾಗ ಅನ್ನೋರು ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ. ಹೌದು. ಅದಕ್ಕೆ ಈ 2 ವರ್ಷದಲ್ಲಿ ಪೂರ್ತಿಯಾಗಿ ನನ್ನ ಮನೆ ನಿಭಾಯಿಸೋ ಅಷ್ಟು ಒಬ್ಬಳೇ ಇದ್ಕೊಂಡು ಚೇಂಜ್ ಆದ್ಮೇಲೂ ಇವಾಗ ಎಲ್ಲ ನೋಡ್ತಾವ್ರೆ ನನ್ನ. ಆದರೂ ಬದುಕ್ತವಳಲ್ಲ ಅಂತ ಹೊಟ್ಟೆ ಊರಿ ಏನು ಮಾಡೋದು. ನಮ್ಮ ಅಣ್ಣ ತಮ್ಮದಿರು ಇರ್ತಾರೆ, ಇನ್ಯಾರು ಬೇರೆಯವರು ಹೊಟ್ಟೆ ಉರ್ಕೊಂಡ್ರು ಅಣ್ಣ ತಮ್ಮದಿರು ಹೊಟ್ಟೆ ಉರ್ಕೊಳ್ಳಲ್ಲ, ಇನ್ನೂ ಹಾಳಾಗೋಲಿ ಅಂತ ಬೇಕಾದ್ರೆ ಶಾಪ ಹಾಕ್ತಾರೆ. ನನ್ನ ತಮ್ಮನೇ, ಸ್ವಂತ ತಮ್ಮ, ನನ್ನ ಆಕ್ಸಿಡೆಂಟಲ್ಲಿ ಬಂದಿದ್ದ ದುಡ್ಡನ್ನ ತಗೊಂಡು ನನಗೆ ಮೋಸ ಮಾಡ್ದ. ಭಗವಂತ ಒಬ್ರು ಅನ್ಯಾಯ ಮಾಡೋ ತಿಂದು ಸಾಯಿಗಂಟ ತಿಂತಾನ. 4 ವರ್ಷ ಆಯ್ತು, 1 ರೂಪಾಯಿ ಕೊಟ್ಟಿಲ್ಲ ನನಗೆ. ಅಲ್ಲ, ಭಗವಂತ ಅವನಿಗೆ ಕಷ್ಟ ಕೊಡಲ್ಲ ಅಂತಾನ, ಕೊಡ್ತಾನೆ. ನಿಜ ತಾಳ್ಮೇಲೆ ಕೊಡ್ತಾನೆ, ನಾವು ತಾಳ್ಮೇಲೆ ಇರ್ಬೇಕಷ್ಟೇ. ನಿಜ. ಭಗವಂತ ನಿಂದೆ ಕಣಪ್ಪ, ನೀನು ಸಂಜೆಗೆ ಬಂದಿದ್ದೀವಿ, ನೀನು ಆರ್ಗನ ನೀರುಗಾರ ಹಾಕು ಅಂದ್ಬಿಟ್ಟು ಕೈ ಬಿಟ್ಬಿಡಿ ಎಷ್ಟು. ಗಂಡನ ಮನೆಯವರು ಈ ಥರ ಮಾಡಿಬಿಟ್ಟು ಕೈ ಬಿಟ್ಬಿಟ್ರು. ಈ ತವ್ರ ಮನೇನೂ ನೋಡಲ್ಲ, ಗಂಡನ ಮನೇನೂ ನೋಡ್ತಾ ಇಲ್ಲ. ಹೆಂಗೆ ಬದುಕಬೇಕು ಅಲ್ವಾ. ಮಗನು ಇವಾಗ ಅಲ್ಲಿದ್ದ ಇಷ್ಟು ದಿನ, ಇವಾಗ 4 ತಿಂಗಳಾಯ್ತು ನಮ್ಮ ಮನೆಗೆ ಬಂದು. ನಾನು ಹೋಗಲ್ಲ ವಾಪಸ್ ಅಂತಾನೆ. ನನಗೆ ಓದಿಸ್ಬೋದು, ಆದರೆ ಅಲ್ಲಿರೋ ಮಕ್ಳುಗಳಿಂದ ನಮ್ಮ ಮಗುನ ಕಾಪಾಡ್ಕೊಳಕ್ಕಾಗಲ್ಲ. ನಾನೆಲ್ಲೋ ಕೆಲ್ಸಕ್ಕೆ ಹೋಗ್ತೀನಿ ಪಾಪ, ಅದು ಮನೇಲಿ ಇದ್ಕೊಂಡು ಏನು ಮಾಡುತ್ತೆ, ಆಮೇಲೆ ಸ್ಕೂಲ್ಗೆ ಹೋಗ್ತದೆ ಯಾವ್ಯಾವ ಹುಡುಗರ ಜೊತೆ ಸೇರುತ್ತೋ ಗೊತ್ತಾಗಲ್ಲ. ಹಂಗಾಗಿ ಬೈಕೆ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಒಳ್ಳೆ ಬುದ್ಧಿ ಕಲ್ತ್ರೆ ಸಾಕು ನನಗೆ. ಏನು ಯಾವ ಬ್ರ್ಯಾಂಡೆಡ್ ಸ್ಕೂಲಲ್ಲಿ ಓದೇನು ಮಕ್ಕಳೇನು ಉದ್ಧಾರ ಆಗ್ಬಿಡ್ತಾವ? ಒಳ್ಳೆ ಸಂಸ್ಕಾರ ಇರೋವಂಥ ಸ್ಕೂಲಲ್ಲಿ ಓದಬೇಕು ಮಕ್ಕಳುಗಳು. ತಗೋಬಾ. ಸಾಕು ಅಂತ ಹೇಳು. ಆಟ ಆಡ್ಬೇಡ ಕೊಡು. ಏನಿದು ಬ್ಲಡ್ ತರ ಇದೆ? ಇರೋದು ಬ್ಲಡ್ ತರ, ಬ್ಲಡ್ ವೆಸಲ್ಸ್. ಏರ್ ಫ್ಲವರ್ ಹಳ್ಳಿರೋದು. ತಿನ್ನು ಅದನ್ನ. ತಿಂತಿ ನೋಡಿ. ಒಳ್ಳೆ ಇದು ಏನೋ ಅಂತಾರ. ನಾವು ಸುಕುರಿ ಮೇಯ್ಸಕ್ಕೆ ಹೋಗಿವಲ್ಲ, ಇಂಥವ್ನ ಹಾಕಿದ್ಕೊಂಡು ತಿನ್ನುವ. ಚಿಗುರು ಎಲೆ ಮೊಗ್ಗೆಲ್ಲ ಚೆನ್ನಾಗಿರುತ್ತೆ. ಸಿಗುತ್ತರ ಫೋನಲ್ಲಿ ಮಾತಾಡ್ತಾರೆ, 2 ಮಾಡ್ತಾವ್ರ. ಇನ್ನು ಸ್ವಲ್ಪ ಇದೆ, ಕೊಡ್ತೀನಿ ಸರ್. ಅಣ್ಣ ಅಲ್ಲಿ ಸೀರೆ ಇಟ್ಟೈತೆ, ಆ ಸೀರೆದು ಒಂದು ಕವರ್ ತೆಗೆದ್ಬಿಟ್ಟು ಒಂದು ಕವರ್ ಕೊಡೋಣ. ಯಾಕೆ ಸೊಪ್ಪು ಬಿಡ್ಸ್ಕೊತೀರಾ? ಕವರ್ ನೋಡಿ, ಸರಿ ಕೊಡಿ ಪಾಪ. ಕವರ್ ಇಲ್ಲ. ಯಾವ ಮೈಸೂರು ತುರುವೇಕೆರೆ ಮೈಸಂದ್ರ. ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬಿಡ್ತಾ? ಸರಿ ನೋಡಿ, ಅಷ್ಟು ನೋಡಿ. ಪಾರ್ಟಿ ಕೊಡ್ಸಲ್ಲ ಪಾರ್ಟಿ ಕೊಡ್ಸಲ್ಲ ನೀನ್ ಹಾಸ್ಟ್ಲಿಗೆ. ಅಲ್ಲ ಫಸ್ಟ್ ನಾನು ಅದು ಕೇಳಂಗಿಲ್ಲ, ನನ್ನ ದುಡ್ಡಿಲ್ಲ. ಏನ್ ಗೊತ್ತಾ, ನೀನ್ ಕರ್ಕೊಂಡ್ ಬಂದಿದ್ದೀನಲ್ಲ ಖರ್ಚು ಮಾಡ್ಕೊಂಡು, ಬೇಡವಾ? ಮತ್ತೆ
ಅಲ್ವಾ ಅವ್ನ್ ತಾನೇ ಕೊಡಿಸ್ಬೇಕು ನೀನ್ ನಿಮ್ಮ ಅಪ್ಪ ಫಸ್ಟ್ ಬಂದ್ರು ಓದ್ಸಿಲ್ವಲ್ಲ ಅಲ್ಲ ಅವ್ರು ಏನಂದ್ರೆ ಏನಂತೆ ಪಾರ್ಟಿ ಮಾಡಕ್ 10 ರೂಪಾಯಿ ಕೊಡ್ತಾವನೆ ನಾನು ಇವ್ರನ್ನ ಕರ್ಕೊಂಡ್ಬಂದು ಎಕ್ಸಾಮ್ ಬರ್ಸಿ ಅದು ಆಧಾರ್ ಕಾರ್ಡ್ ಕಳಿಸಿ ನಿನ್ಗೆ ಅಡ್ಮಿಷನ್ ಮಾಡ್ಸಕ್ಕೆ ಕಳ್ಸಿದ್ರೆ ನನ್ಗೆ ಬಂತ ನೋಡಿ ಇದಾಯ್ತು ರೌಂಡ್ ಹೊಡಿತಾಯ್ತು. ನೀನ್ ಚೆನ್ನಾಗಿ ಓದಿದ್ರೆ ನೀನ್ ದೊಡ್ಡ ವ್ಯಕ್ತಿ ಆದ್ರೆ ಇದಕ್ಕಿಂತ ನನಗೆ ಬಹುಮಾನನೇ ಬೇಡ ಕಂದ, ಬಹುಮಾನನೇ ಬೇಡ. ತಾಯಿಗೆ ಒಳ್ಳೆ ಮಗ. ಅಯ್ಯೋ ಪಾಪ. ಮತ್ತೆ ಹಾಸ್ಟ್ಲು ಫೀಸ್ ಕಟ್ಟು, ಮತ್ತು ಒಂದು ಸ್ಕೂಲ್ ಫೀಸ್ ಕಟ್ಟಿ, ಬ್ಯಾಂಕಿಗೆ ಹೋಗಿ ಅದು ಕ್ಯಾಶೇ ತಂದು ಕಟ್ಟಬೇಕಂತೆ. ಸೊ ಅದೆಲ್ಲ ಮುಗಿಸಿ ಮತ್ತೆ ಇವಾಗ ಬೆಳ್ಳೂರು ಕ್ರಾಸ್ಗೆ ಬಂದಿದ್ದೀವಿ. ಅವನಿಗೆ ಬೆಡ್ಶೀಟು ಮತ್ತು ಒಂದು ತಟ್ಟೆ, ಲೋಟ, ಚಾಪೆ, ದಿಂಬು, ಬಕೆಟು, ಇನ್ನೂ ಏನೇನೋ ಐಟಮ್ಸ್ ಬೇಕಾಗಿತ್ತು. ಸೊ ಅದನ್ನೆಲ್ಲ ತೊಗೊಂಡೋಗಿ ಕೊಡೋಣ ಅಂತ ಅಲ್ಲಿ 2 ಅಂಗಡಿ ಇತ್ತು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳ್ತಾಯಿದ್ರು. ಹಂಗಾಗಿ ಬೆಳ್ಳೂರು ಕ್ರಾಸಿಗೆ ಒಂದು 5 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಇವಾಗ ಬಂದು ಒಂದಷ್ಟು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅವ್ನು ಕೊಟ್ಬಿಟ್ಟು, ಇವತ್ತೇ ಅಡ್ಮಿಷನ್ ಇರೋದ್ರಿಂದ ಅಲ್ಲೇ ಬಿಟ್ಬಿಟ್ಟು ಬರಬೇಕು. ಒಂದಷ್ಟು ಲಗೇಜ್ ಜೊತೆ ಬಂದಿದ್ದೀನಿ ಇವಾಗ. ಎಲ್ಲನೂ ಕೊಟ್ಬಿಟ್ಟು ಹೊರಡೋದು. ಮತ್ತೆ ಯಾವಾಗ ಬರ್ತೀನಿ ಏನು ಕತೆ ಗೊತ್ತಿಲ್ಲ. ಬಟ್ ಎಲ್ಲ ಐಟಮ್ಸ್ ಮಾಡೋ ಹೊತ್ತಿಗೆ ನಿಜವಾಗ್ಲೂ ಅವರು ನನ್ನ ಜೊತೆಲಿ ಬಂದಿರೋರು ಪುಣ್ಯವಂತರು. ನಿಜವಾಗ್ಲೂ ನಾನು ಪುಣ್ಯವಂತೆ ಅಂತ ಹೇಳಬೇಕು, ಅವ್ರು ಪುಣ್ಯವಂತರಲ್ಲ. ಎಲ್ಲ ಕೆಲಸಗಳನ್ನೂ ಮಾಡಿಸಿ ಪಾಪ ಲಾಸ್ಟ್ ಮೂಮೆಂಟಲ್ಲಿ ಆಗದೇ ಇರೋ ಕೆಲಸಗಳನ್ನೆಲ್ಲ ಮಾಡಿಕೊಟ್ರು. ಆಮೇಲೆ ನಿಜವಾಗ್ಲೂ ಲಾಸ್ಟಲ್ಲಿ ಫೀಸ್ ಕಟ್ಬೇಕಾದ್ರೆ ನಮ್ಮದೇ ಲಾಸ್ಟು. ಬ್ಯಾಂಕು ಕೂಡ ಕ್ಲೋಸ್ ಮಾಡ್ತಾಯಿದ್ರು. ನನಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬಿಟ್ಟರು. ಸೊ ಅವ್ರು ಬಿಟ್ಟಾದ್ಮೇಲೆ ಫೀಸ್ ಕಟ್ಟಿ ಆ ರೆಸಿಪ್ಟನ್ನ ಅಲ್ಲಿಗೆ ತೊಗೊಂಡೋಗಿ ಕೊಟ್ಟು ಹೆಂಗೆಲ್ಲ ಓಡಾಟ ಅಂದರೆ ನಿಜವಾಗ್ಲೂ ಒಬ್ಬಳೇ ಬಂದಿದ್ರೆ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ನಿಜವಾಗ್ಲೂ ಇವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಸವಿತಾ ಮೇಡಮು ಮತ್ತು ಅವ್ರ ಹಸ್ಬೆಂಡು ಮತ್ತು ಸುನೀತಾ ಮೇಡಮ್ನ ಮತ್ತು ಇನ್ನೊಬ್ಬರು ಮಂಜುನಾಥ್ ಸರ್ ಅಂತ ಇದ್ದಾರೆ. 4 ಜನನೂ ಬಂದು ತುಂಬಾ ಹೆಲ್ಪ್ ಮಾಡಿದ್ರು ನನಗೆ. ಒಬ್ಬಳು ಏನು ಮಾಡಬೇಕಪ್ಪ ಅಂತ ಗೊತ್ತಿರಲಿಲ್ಲ ನನಗೆ. ನಿಜವಾಗ್ಲೂ ಅವ್ರು ಬಂದು ಎಲ್ಲ ಕಡೆ ಹೆಲ್ಪ್ ಮಾಡಿದರು. ಅಡ್ಮಿಷನ್ ಕೂಡ ಆಯ್ತು ಇವಾಗ. ನೆಕ್ಸ್ಟು ಇವಾಗ ಹಾಸ್ಟೆಲ್ ಫೀಸು ಕಟ್ಟಿದ್ದಾಯಿತು, ಅದಕ್ಕೂ ಕ್ಯಾಶ್ ಅಂತೆ. ಮತ್ತೆ ಹೋಗಿ ATMಗೆ ದುಡ್ಡು ತಂದು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾಯಿತು. ಬಟ್ ಒಂದು ರೇಂಜಿಗೆ ಇವಾಗ ತೊಗೊಂಡೋಗಿ ಲಾಸ್ಟಿಗೆ ಒಂದು ಕೆಲಸ ಮುಗೀತು. ಇವಾಗ ಹೋಗ್ಬೇಕು. ಇವಾಗ ಅಲ್ಲಿಗೆ ಹೋಗಿ ಇವನ್ನೆಲ್ಲ ಕೊಟ್ಬಿಟ್ಟು ಅವನಿಗೆ ಹಾಸ್ಟೆಲ್ ಒಳಗಡೆ ಬಿಟ್ಬಿಟ್ಟು ಬರಬೇಕು. ವೀಲ್ ಚೇರಲ್ಲಿ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀವಿ. ಮಳೆ ಬೇರೆ ಬರ್ತಾಯಿತ್ತು ಈ ಕಡೆ. ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಬರ್ತಿದ್ರು. ಆ್ಯಕ್ಚುಲಿ ನಮ್ಮ ಪೂರ್ವಿ ಅದರಲ್ಲಿ ಫಸ್ಟ್ ಬಂದಿದ್ದಾನೆ. ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಸೇರಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದು. 31,000 ಫೀಸ್ ಇರೋದು. ಸೊ 31,000 ನನಗೆ ಸ್ವಲ್ಪ ಕನ್ಸೆಷನ್ ಮಾಡಿದರು. ಸೊ ಮಾಡಿದ್ರೂ ಫೀಸ್ ಕಟ್ಟಲೇಬೇಕಲ್ವ, ಹಾಸ್ಟೆಲ್ ಫೀಸು ಇದು ಎಲ್ಲ ಕ್ಯಾಶ್ ಮಾಡಿಸಿದ್ದು. ಸೊ ಹೆಂಗೋಗೆಲ್ಲ ಕಟ್ಟಿ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಪಾಸ್ ಆದ ಪೂರ್ವಿ. ಫಸ್ಟ್ ಬಂದಿದ್ದಾನೆ ಅದರಲ್ಲಿ, ಇಂಗ್ಲೀಷ್ ಮೀಡಿಯಮ್ ಅದರಲ್ಲೂ. ಸೊ ಒಳ್ಳೇದಾಯಿತು. ಅವ್ನು ಬರೆದಿದ್ದು ಇದು ಮಾಡಿದ್ದೆಲ್ಲ ಖುಷಿ ಆಯಿತು. ಆಮೇಲೆ ಪಾಸ್ ಆದೆ ಅಂತ ಅವನು ಖುಷಿಪಟ್ಟ. ಅವನು ಹೇಳ್ದ ಫಸ್ಟ್ ಬಂದು ಎಲ್ಲ ಈಸಿ ಕೊಟ್ಟಿದ್ದಾರೆ ಮಮ್ಮಿ, ಎಲ್ಲ ಬರೆದ್ಬಿಟ್ಟಿದ್ದೀನಿ, 25ಕ್ಕೆ 18 ಅಂತೂ ಪಕ್ಕ ಬರುತ್ತೆ ಅಂತ ಹೇಳಿದ್ದ. ನೋಡಿದ್ರೆ ಅವನೇ ಫಸ್ಟ್ ಬಂದಿದ್ದ. ಹಂಗಾಗಿ ಜಾಯಿನ್ ಮಾಡೋಕ್ಕೆ ಈಸಿನೂ ಆಯಿತು ನನ್ನ ಕಡೆ. ಬಟ್ ಒಂದಷ್ಟು ಡಾಕ್ಯುಮೆಂಟ್ ಇರಲಿಲ್ಲ. ಇನ್ನೂ ಒಂದಷ್ಟು ದಿನ ಟೈಮ್ ತೊಗೊಂಡಿದ್ದೀವಿ. ಮತ್ತು ರಿಕ್ವೆಸ್ಟು ಮಾಡ್ಕೊಂಡು ಈ ಥರ ಇದ್ದೀನಿ, ಸ್ವಲ್ಪ ನೋಡಿ ಡಾಕ್ಯುಮೆಂಟ್ಸ್ ಎಲ್ಲ ಒದಗಿಸ್ಕೊಡ್ತೀನಿ ಅಂತೆಲ್ಲ ಹೇಳಿದ್ಮೇಲೆ ಓಕೆ ಅಂತ ಎಕ್ಸ್ಕ್ಯೂಸ್ ಕೊಟ್ಟಿದ್ದಾರೆ. ಮತ್ತೆ ಬರೋಕ್ಕಾಗದೇ ಇರ್ಬೋದು ಇಲ್ಲಿಗೆ. ಬಟ್ ಬಂದಂತೂ ನೋಡ್ಕೊಂಡು ಹೋಗಲೇಬೇಕು. ಹೆಂಗಿರೋದು ಏನೋ ಅವ್ನು ಬಿಟ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಒಂದೊಂದು ಸಾರಿ. ಏನಪ್ಪ ಗೊತ್ತಿರೋದು? ಬಾ, ಚಾಕ್ಲೇಟಿಗೆ ಮಗು ಬಂದಿರೋದು ಮೊದಲೇ. ಕೇಕು ತಿನ್ಕೊಂಡು ಆಸೆ ತೀರ್ಸ್ಕೊಂಬಿಡು, ಮತ್ತೆ ಇನ್ನೆಲ್ಲೂ ಸಿಗಲ್ಲಲ್ಲ. ಹಾಂ, ಅದಕ್ಕೆ ಕಾಯ್ಕೊಂಡು ನಿಂತವನೆ. ಹಾಂ, ಸವಿತಾ ಮ್ಯಾಮ್ದು ಪಾರ್ಟಿ, ಬರ್ತಡೇದು. ಕೊಡ್ಬಾ ಪೂರ್ವಿ, ಒಂದೊಂದು ಸೆಕೆಂಡ್ ಬಾ. ಏನು ಬೇಜಾರಾಯ್ತಲ್ಲನಪ್ಪ?
ಪಾಪ ಒಂದೊಂದು ಸೆಕೆಂಡ್ ಬಾಮ್ಮ ಪಾಪು ಒಂದೊಂದು ಸೆಕೆಂಡು. ಪೂರ್ವಿನ ಬಿಟ್ಟು ಬಂದಾಯಿತು. ಆಗಲೇ 10:45 ಆಗ್ಬಿಟ್ಟಿದೆ ಟೈಮ್ ಮನೆಗೆ ಬರೋ ಅಷ್ಟರಲ್ಲಿ. ಒಂದಷ್ಟು ಎಲ್ಪು ಕೂಡ ಆಯ್ತಪ್ಪ ದೇವ್ರೆ. ಒಬ್ಬಳೇ ಹೋಗಿದ್ರೆ ಇವತ್ತು ಏನು ಕೆಲಸನೂ ಆಗ್ತಾ ಇರಲಿಲ್ಲ. ಹೀಗಾಗಿ ಹೆಂಗೋ ಎಲ್ಲ ಮ್ಯಾನೇಜ್ ಆಗಿಬಿಟ್ಟು ಪೂರ್ವಿನ ಒಂದು ಮಟ್ಟಕ್ಕೆ ಸೇರಿಸಿ ಬಂದಂಗೆ ಆಯಿತು. ಒಳ್ಳೆ ಎಜುಕೇಷನು, ಒಳ್ಳೆ ಬುದ್ಧಿ ಕಲಿಬೇಕು ಅಂದರೆ ಮಕ್ಳುಗಳ್ನ ಒಂದು ಒಳ್ಳೆ ನೆಲೆ ಸೇರಿಸ್ಬೇಕು. ಸೊ ಹಂಗಾಗಿ ಒಂದು ನೆಲೆ ಸೇರಿಸಿ ಬಂದಿದ್ದೀನಿ, ಅದೇ ಖುಷಿ. ಬಟ್ ಬೇಜಾರಾಗ್ತಾಯಿದೆ. ದಿನಾಗಲೂ ನನ್ನ ಮಗ ನನ್ನ ಜೊತೇಲಿ ಇರ್ತಿದ್ದ, ಬಟ್ ಇವತ್ತಿಲ್ವಲ್ಲ ಅನ್ನೋದೊಂದು ಬೇಜಾರು. ಡೈಲಿ ಹಾಸಿಗೆ ಮೇಲೆ ಹತ್ತು ಕುಣಿಯೋದು, ಮಲಗೋದು ಎಲ್ಲ ಮಾಡೋದು. ಬಟ್ ನಿನ್ನೆ ವೀಲ್ಚೇರ್ ಎತ್ಕೊಳಕ್ಕೆ ಹೋಗಿ ತಿರ್ಗಿ ಎಲ್ಲ ಗಜ್ಜಿ ಬಿಜ್ಜಿ ಮಾಡಾಕ್ಬಿಟ್ಟಿದ್ದೀವಿ. ಹಂಗಾಗಿ ಏನು ಎತ್ತಕ್ಕಾಗಲಿಲ್ಲ. ಬೆಳಗ್ಗೆ ಬೇಗ ಹೊರಡಬೇಕಾಗಿತ್ತು. ಸೊ ನಿದ್ದೆನೂ ಇಲ್ಲ. ರಾತ್ರಿ 2 ಗಂಟೆಗೆ ಮಲ್ಕೊಂಡು ಬೆಳಗ್ಗೆ 5:45 ಎದ್ದಿರೋದು. ಇವಾಗ ಏನು ಕ್ಲೀನ್ ಮಾಡೋ ಅಷ್ಟು ಪುರ್ಸೊತ್ತಲ್ಲೇ ಇಲ್ಲ. ಅದಕ್ಕೆ ಬೇಗನೆ ಬೇರೆ ಕೆಲಸ ಮಾಡೋಕ್ಕಂತೂ ಆಗದೆ ಇರೋ ಕಾರಣಕ್ಕೆ ಮಲ್ಕೊಂಬಿಡ್ತೀನಿ. ಕಾಲೆಲ್ಲ ತುಂಬ ಊತ ಬಂದುಬಿಟ್ಟಿದೆ. ಮಲಗಿ ರೆಸ್ಟ್ ಮಾಡಿ ಎದ್ಬಿಟ್ಟು ಬೇರೆ ಏನಾದರೂ ಬೆಳಿಗ್ಗೆ ಕೆಲಸ ಮಾಡ್ಕೊಂಡ್ರೆ. ಪೂರ್ವಿ ಜೊತೆಗೆ ತೆಗೆದಿರೋ ಅಂಥ ಕೊನೆ ಫೋಟೋ. ಆ್ಯಕ್ಚುಲಿ ಅವನು ಇನ್ನೆಷ್ಟು ದಿನಕ್ಕೆ ಸಿಗ್ತಾನೆ ನಂಗೆ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ಬರ್ತಾನೆ ಅದು ಗೊತ್ತಿಲ್ಲ. ಸೊ ಮುಂದೆ ವೆಯ್ಟ್ ಮಾಡ್ತಾಯಿರಿ.